ಹಠಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಆದ್ರು. ಆಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆ ತಟ್ಟಿದಂತಹ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಿ ಆಶೀರ್ವದಿಸುತ್ತೇನೆ ಎಂಬ ವಿಶ್ವಾಸವನ್ನ ನೀಡಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿ ಹೊರಗಡೆ ಬಂದ್ರು. ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ಬಹಳಷ್ಟು ವಿರೋಧವಾಗಿತ್ತು. ಅಂತಹ ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರೆ ಪಕ್ಷ ಮುಂಬರುವಂತಹ ಚುನಾವಣೆಗಳನ್ನ ಎದುರಿಸೋಕೆ ಆಗಲ್ಲ ಅಂತ ಸ್ಪಷ್ಟ ಸ್ಟೇಟ್ಮೆಂಟ್ ಅನ್ನು ಕೂಡ ಕಾಂಗ್ರೆಸ್ನ ಕೆಲವು ಶಾಸಕರು ನೀಡಿದ್ರಂತೆ ಹೈಕಮಾಂಡ್ಗೆ. ಆದ್ರೂ ಕೂಡ ಹೈಕಮಾಂಡ್ ಕೇರ್ ಮಾಡದೆ ಡಿ ಕೆ ಹಠವನ್ನ ಲೆಕ್ಕಾಚಾರಕ್ಕೆ ತಗೊಂಡು ಡಿ ಕೆಗೆ ಮಣೆದು ಡಿ ಕೆ ಶಿವಕುಮಾರ್ಗೆ ಮನೆ ಹಾಕಿತ್ತು ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಸಿದ್ದರಾಮಯ್ಯನವರ ಹಠ ಡಿ ಕೆ ಶಿವಕುಮಾರ್ಗಿಂತಲೂ ದುಪ್ಪಟ್ಟಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಈಗ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ. ಯಾಕಂದ್ರೆ ಅಹಿಂದ ಯಾತ್ರಾ ಮೂಲಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯದ ಬೇರೆ ಬೇರೆ ಪಕ್ಷಗಳಿಗೆ ತನ್ನ ಶಕ್ತಿಯನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲುವಂತಹ ಸಮುದಾಯಗಳು, ಗಟ್ಟಿಯಾಗಿ ನಿಲ್ತಕ್ಕಂತಹ ಸಮುದಾಯಗಳು, ಒಂದು ಮುಸಲ್ಮಾನ್ ಸಮುದಾಯ ನಿಲ್ಲತ್ತೆ, ಅಹಿಂದ ವರ್ಗ, ಹಿಂದುಳಿದ ವರ್ಗಗಳ ಜೊತೆಗೆ ನಿಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ನಡವಳಿಕೆ. ಹಾಗಾಗಿ ಅಹಿಂದ ನಾಯಕ ಅನ್ನುವ ಪಟ್ಟ ಇದೆ. ಇನ್ನು ದಲಿತ ಸಮುದಾಯವು ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ. ಹಾಲು ಮತದ ಸಮುದಾಯವು ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ. ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಆವಾಗಲೇ ಸಾಕಷ್ಟು ಸಮುದಾಯಗಳಿಂದ ಸಿದ್ದರಾಮಯ್ಯನವರ ಬೆಂಬಲಿಗರಿಂದ ಆಕ್ರೋಶ ಹುಟ್ಟಿತ್ತು. ನಮ್ಮ ಸಿದ್ದರಾಮಯ್ಯನವರನ್ನ ಇಳಿಸಿದ್ದೀರಿ, 28ರಲ್ಲಿ ನೀವು ಮಣ್ಣು ಮುಕ್ಕುತ್ತೀರಿ ಅನ್ನುವ ಲೆಕ್ಕಾಚಾರದಲ್ಲಿ. ಆದ್ರೆ ಸಿದ್ದರಾಮಯ್ಯ ಅದಕ್ಕೆ ಮುಂದಾಗ್ತಾ ಇಲ್ಲ. ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿ, ತನ್ನ ಶಕ್ತಿ ಇಲ್ಲದಿದ್ದರೆ ಕಾಂಗ್ರೆಸ್ ಮಣ್ಣು ಮುಕ್ಕುತ್ತೆ ಅನ್ನುವ ಲೆಕ್ಕಾಚಾರವನ್ನ ತೋರಿಸೋದಕ್ಕೆ ತನ್ನ ಅಹಿಂದ ಯಾತ್ರಾ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ ತಿಳಿಸಲಿಕ್ಕೆ ಅಹಿಂದ ಯಾತ್ರಾ ಆರಂಭ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ನೀವು ನೋಡಿದ್ದೀರಿ, ಡಿ ಕೆ ಕೂಡ ಸೈಲೆಂಟ್ ಆಗಿಲ್ಲ. 28ಕ್ಕೆ ನನ್ನ ನೇತೃತ್ವದಲ್ಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ತೋರಿಸಿಕೊಡ್ಬೇಕು. ಡಿ ಕೆ ಶಿವಕುಮಾರ್ ಕೂಡ ಸಾಮಾನ್ಯದವರಲ್ಲ, ಶಕ್ತಿ ಇದೆ, ಸರ್ಕಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಶಕ್ತಿ ಇದೆ, ಮತ್ತು ಸರ್ಕಾರವನ್ನ ಅಧಿಕಾರಕ್ಕೆ ತರುವ ಶಕ್ತಿಯೂ ಕೂಡ, ಪಕ್ಷವನ್ನ ಅಧಿಕಾರಕ್ಕೆ ತರುವ ಶಕ್ತಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿದೆ. ಇದು ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ ಅಂತ ತೋರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಏನು ನಷ್ಟ ಇಲ್ಲ ಅಂತ ತೋರಿಸಬೇಕು ಅನ್ನೋದು ಡಿ ಕೆ ಲೆಕ್ಕಾಚಾರ ಇಟ್ಟುಕೊಂಡು ಯಾರ್ಯಾರು ಒಂದು ಪಕ್ಷದ ಕೆಲಸವನ್ನ ಮಾಡಿ ಒಂದು ಸುಮಾರು 3ರಿಂದ 4 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವ ಶಕ್ತಿಯನ್ನ ಹೊಂದಿದ್ದಾರೋ ಅವರಿಗೆ ಸಚಿವ ಸ್ಥಾನವನ್ನ ಒದಗಿಸಿದ್ರು. ಅಂದ್ರೆ ಈಗ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಗೈರಾದ್ರು. ಸಚಿವರ ಸಂಪುಟದಕ್ಕೆ ಸಿದ್ದರಾಮಯ್ಯನವರು ಗೈರಾಗಿದ್ದು ಸತ್ಯ. ಯಾವುದೇ ಅನಾರೋಗ್ಯ ಇರಲಿಲ್ಲ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಗೈರಾದ್ರು. ಸುಮಾರು 4 ಕೆಲಸಕ್ಕೆ, ಪಕ್ಷದ ಕಾರ್ಯ ಕೆಲಸಕ್ಕೆ ಗೈರಾಗಿದ್ದಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರ ಯಾವುದೇ ವಿಚಾರಗಳಿಗೂ ಕೂಡ ಸಿದ್ದರಾಮಯ್ಯ ತಲೆ ಹಾಕ್ತಾ ಇಲ್ಲ. ಯಾಕಂದ್ರೆ ಸಿಟ್ಟು. ಒಬ್ಬ ಹಿರಿಯ ನಾಯಕ, ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ನಾಯಕ, ತನ್ನನ್ನ ನೋಡಿ ಮತ ಹಾಕಿದಂತಹ ಕರ್ನಾಟಕದ ರಾಜ್ಯದ ಜನತೆಯನ್ನ ಅರ್ಧದಲ್ಲೇ ಕೈ ಬಿಟ್ಟು ಹೋಗಿರೋದು ಸಿದ್ದರಾಮಯ್ಯ ಅನ್ನುವ ಪಟ್ಟ. ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ತಾರೆ ಸಿದ್ದರಾಮಯ್ಯನವರು? ಒಂದು ಕಡೆ ಇದು, ಒಂದು ಕಡೆ ಅವ್ರಿಗೆ ಒಳಗಡೆ ಎಲ್ಲ ಒಂದು ಕಡೆ ಇರುತ್ತಲ್ಲ, ನನ್ನನ್ನು ಇಳಿಸ್ಬಿಟ್ರಲ್ಲ, ಮಧ್ಯದಲ್ಲೇ ಅವಮಾನಿಸಿದ್ರಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮನಸ್ತಾಪಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಅವರು ಯಾವುದೇ ಡಿ ಕೆಯ ಸಚಿವ ಸಂಪುಟದಲ್ಲಾಗಿರಬಹುದು, ಇನ್ನು ಬೇರೆ ವಿಚಾರಗಳಲ್ಲಾಗಿರಬಹುದು, ಬರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ತನಗೆ ಯಾರು ಬೇಕೋ ಅವರಿಗೆ ಸಚಿವರನ್ನಾಗಿ ಮಾಡಿ ಪಕ್ಷ
ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತು ಅಂತ ತೋರಿಸಬೇಕು ಮುಂಬರುವಂತ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಅಹಿಂದ ಮತಗಳನ್ನ ಒಡೆದು ಆಳುವ ಶಕ್ತಿ ಸಿದ್ದರಾಮಯ್ಯನವರಿಗಿದೆ. ಹೇಗೆ ಅಹಿಂದ ಮತಗಳನ್ನ ಒಡೆದಾಳ್ತಾರೆ? ಸಿದ್ದರಾಮಯ್ಯ ಒಂದು ಕಡೆ ನಿಂತ್ಕೊಂಡ್ರೆ ಕಾಂಗ್ರೆಸ್ ಇನ್ನೊಂದು ಕಡೆ ಆದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮಣ್ಣು ಮುಕ್ಕುತ್ತಾ ಅನ್ನುವ ಪ್ರಶ್ನೆ ಹುಟ್ಟುಕೊಂಡ್ರೆ ಅಹಿಂದ ಮತಗಳ ಶಕ್ತಿ ಅಷ್ಟಿಷ್ಟಲ್ಲ. ಸಿದ್ದರಾಮಯ್ಯ ಸ್ವಲ್ಪ ಮೇಲೆ ಕೈ ಎತ್ತಿದ್ರು ಕೂಡ ಕಾಂಗ್ರೆಸ್ ಸುಮಾರು 60 ಕ್ಯಾಂಡಿಡೇಟ್ಸ್ ಗಳಿಗೆ ಇಳಿದು ಬಿಡುತ್ತೆ, 60 ಸಂಖ್ಯೆಗೆ ಇಳಿದು ಬಿಡುತ್ತೆ ಅನ್ನೋದು ಲೆಕ್ಕಾಚಾರಗಳು. 65ರಿಂದ 70 ಸೀಟ್ಗಳನ್ನ ತರಲಿಕ್ಕೆ ಡಿ.ಕೆ. ಶಿವಕುಮಾರ್ ಒದ್ದಾಡಬೇಕಾಗುತ್ತೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಅನ್ನುವಂತ ಲೆಕ್ಕಾಚಾರಗಳು. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಉಚ್ಚಾಟನೆ ಮಾಡಬೇಕು. ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ನಡೆಸಿದ್ರೆ ಅವರದೇ ಆದಂತಹ ಶಕ್ತಿಯನ್ನ ತೋರಿಸುವ ಮೂಲಕ ಪಕ್ಷದ ವಿರುದ್ಧ ಯಾವುದಾದ್ರೂ ವಿಚಾರಗಳು ಹೊರಗೆ ಹೇಳಿಕೆಗಳು ಬಂದಿದ್ದೇ ಆದ್ರೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೆದಿದೆ ಅನ್ನುವಂಥದ್ದು. ಈ ಹಿಂದೆ ಎಷ್ಟೋ ನಾಯಕರನ್ನ 2004ರಲ್ಲಿ ಒಬ್ಬ ನಾಯಕರನ್ನ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ದಬಾಕ್ಸ್ಬಿಡ್ತು. ಎಂಥ ದೊಡ್ಡ ನಾಯಕ 2004ರಲ್ಲಿ ಇದ್ದಂತಹ ನಾಯಕ, ಆತನನ್ನ ಉಚ್ಚಾಟನೆ ಮಾಡಿದ್ರು ಅವರನ್ನ. ಈಗ ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡೋದು ಕಾಂಗ್ರೆಸ್ಗೆ ಏನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಅಹಿಂದ ನಾಯಕನಾಗಿರುವಂಥ ಸಿದ್ದರಾಮಯ್ಯ, ಯಾಕಿದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ ಅಹಿಂದ ನಾಯಕ ಮತಗಳಿವೆಯಲ್ಲ, ಅಹಿಂದ ಮತಗಳಿವೆಯಲ್ಲ, ಹಿಂದುಳಿದಂತಹ ವರ್ಗದ ಮತಗಳಿವೆಯಲ್ಲ, ಈ ಸಂಪೂರ್ಣ ಮತಗಳು ಸಿದ್ದರಾಮಯ್ಯನವರ ಕೈಯಲ್ಲಿ ಮತ ಬ್ಯಾಂಕ್ ಆಗಿ ನಿಂತ್ಕೊಂಡಿವೆ. ಇವು ಸಿದ್ದರಾಮಯ್ಯನವರ ಜೇಬಲ್ಲಿರ್ತಕ್ಕಂತಹ ಮತಗಳು. ಈ ಮತಗಳನ್ನ ತಗೊಂಡು ಸಿದ್ದರಾಮಯ್ಯ ಹೊರಗಡೆ ಬಂದ್ರೆ ಮುಗಿದು ಹೋಯ್ತು. ಕಾಂಗ್ರೆಸ್ ಸುಮಾರು 2ರಿಂದ 3 ಪೀರಿಯಡ್ಗಳ ಕಾಲ ಕಾಂಗ್ರೆಸ್ ಮಣ್ಣು ಮುಕ್ಕತ್ತೆ ಅಂತ ಒಂದಿಷ್ಟು ಲೆಕ್ಕಾಚಾರಗಳು ಹೊರಗೆ ಬರ್ತಾ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಕೂಡ ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ. ಯಾಕಂತಂದ್ರೆ 45 MLAಗಳು, 45 MLA ಕ್ಯಾಂಡಿಡೇಟ್ಸ್ ಸಿದ್ದರಾಮಯ್ಯನವರ ಬೆಂಬಲಕ್ಕಿರೋದು. ಸಿದ್ದರಾಮಯ್ಯನವರು ಸ್ವಲ್ಪ ಎಚ್ಚರಿಕೆಯನ್ನು ನೀಡಿದ್ರು, ಸಿದ್ದರಾಮಯ್ಯನವರು ಸ್ವಲ್ಪ ಕರೆಗಳನ್ನು ಕೊಟ್ಟರು, 45 MLAಗಳು ಕೂಡ ರಾಜೀನಾಮೆ ಕೊಡ್ತಾರೆ. ಇವತ್ತಿನ ದಿವಸವೇ ಕ್ಷಣಾರ್ಥದಲ್ಲಿ ರಾಜೀನಾಮೆ ಆಗಬೇಕು ಅಂದ್ರೆ ರಾಜೀನಾಮೆ ಕೊಟ್ಟು ಹೊರಬರುವಂತಹ 45 MLAಗಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್ಕಾರ ತಟ್ ಅಂತ ಬಿದ್ದು ಹೋಗುತ್ತೆ. ಡಿ.ಕೆ. ಇದು ಕೂಡ ಒಂಥರ ಭಯದ ವಾತಾವರಣ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ನಿರ್ಸೋತ್ ಹೋಗಿದ್ದಾರೆ. ಕಣ್ಣಿಗೆಲ್ಲರಿಗೂ ಕಾಣಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಹಳ ಅದ್ಭುತವಾಗಿ ಹೋಗ್ತಾ ಇದೆ, ನೋಡಿ ಮುಖ್ಯಮಂತ್ರಿ ಆದ್ಮೇಲೆ ಹೆಂಗ್ ಹೋಗ್ತಾ ಇದೆ ಅಂತ. ಆದ್ರೆ ಒಳಗಿರ್ತಕ್ಕಂತಹ ಜಿದ್ದಾಜಿದ್ದಿ, ಒಳಗಿರ್ತಕ್ಕಂತಹ ಶಕ್ತಿ ಪ್ರದರ್ಶನಗಳು ಇವತ್ತು ಆಚೆ ಬರ್ತಾ ಇದೆ. ಸಿದ್ದರಾಮಯ್ಯನವರು ಒಂದು ವೇದಿಕೆ ಮೇಲೆ ಹೇಳಿದ್ರು, ಇವತ್ತು ನಾನು ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಅವ್ರಿಗೆಲ್ಲ ಒಂದ್ ಕಡೆ ಮನಸ್ಥಿತಿ ಕಾಡ್ತಿದೆ, ನಾನು ಸಿಎಂ ಆಗಿರಬೇಕಾಗಿತ್ತು, ಪ್ರೆಸೆಂಟ್ ಮುಖ್ಯಮಂತ್ರಿ ಆಗಿತ್ತು, ಆದ್ರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ತಾಪ. ನನಗೆ ಶಕ್ತಿ ಇರಲಿಲ್ವಾ, ಅಥವಾ ನನಗೆ ಏನಾದ್ರೂ ಏಜ್ ಮುಗಿದು ಹೋಗಿತ್ತಾ, ಅಥವಾ ನಾನು ಯಾವ ತಪ್ಪು ತಡೆಗಳನ್ನ ಮಾಡಿದ್ನ, ನನ್ನ ಯಾತಕ್ಕೆ ತೆಗೆದ್ರಿ? ಸಿದ್ದರಾಮಯ್ಯನವರ ಪ್ರಶ್ನೆಗಳಿವು. ನನ್ನ ಯಾತಕ್ಕೆ ತೆಗೆದ್ರಿ? ಅಲ್ಲ, ಒಂದು ಇವರ ವಯಸ್ಸು ವಯೋಮಿತಿಯನ್ನ ಮೀರಿದೆ ಹಾಗಾಗಿ ಕೆಳಗಿಳಿದ್ರು ಅಂತಾನೂ ಇಲ್ಲ. ಇಂಥದೊಂದು ಕಪ್ಪು ಚುಕ್ಕೆ ಇಟ್ಕೊಂಡ್ರು ಸಿದ್ದರಾಮಯ್ಯನವರು ಹಾಗಾಗಿ ಕೆಳಗಿಳಿಸಿದ್ವಿ ಅನ್ನುವಂಥದ್ದು ಇಲ್ಲ. ಆದ್ರೂ ಕೆಳಗಿಳಿಸ್ಬಿಟ್ರಲ್ಲ ರಾತ್ರೋರಾತ್ರಿ ಅನ್ನುವಂಥ ಮನಸ್ತಾಪ ಸಿದ್ದರಾಮಯ್ಯನವರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿನೇ ಇದೇ ನಾವು ಹೇಳ್ತಾ ಇರುವಂತದ್ದಲ್ಲ, ಸಿದ್ದರಾಮಯ್ಯನವರು ವೇದಿಕೆಗಳ ಮೇಲೆ ಮಾತನಾಡ್ತಾ ಇದ್ದಾರೆ. ನಾನು ಮಾಜಿ ಮುಖ್ಯಮಂತ್ರಿ ಆಗಿರ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮನಸ್ಸೊಳಗೆ ನೋವಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕಾಗಿಯೇ ಅಹಿಂದ ಯಾತ್ರಾ ಆರಂಭಿಸಿ ತನ್ನ ಶಕ್ತಿಯನ್ನ ತೋರಿಸಿ ತನ್ನ ನೇತೃತ್ವದಲ್ಲಿ ಮುಂಬರುವಂತ 2028ರ ಚುನಾವಣೆಯಲ್ಲಿ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಯದೇ ಇದ್ರೆ ಸಿದ್ದರಾಮಯ್ಯ ಸ್ಪರ್ಧಿಸೋದಿಲ್ಲ. ಅದನ್ನು ಕೂಡ ಸಿದ್ದರಾಮಯ್ಯನವರೇ ಹೇಳಿದ್ದು, ನಾವು ಹೇಳ್ತಾ ಇಲ್ಲ. 28ರಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಕಾಂಗ್ರೆಸ್ನಿಂದ ಅನ್ನುವಂತ
ನಿಕಟರವಾದಂತಹ ಮಾತನ್ನು ನುಡಿದಿದ್ದು ಸಿದ್ದರಾಮಯ್ಯನವರೇ. ಮತ್ತೆ ಎಲ್ಲಿಯೂ ಕೂಡ ಪದೇ ಪದೇ ಹೇಳ್ತಾರೆ, ನಾನೀಗ ಒಬ್ಬ MLA ಅಷ್ಟೇ, ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಅಭಿಮಾನಿಗಳ ಎದೆಯಲ್ಲಿ ಇದು ಮೂಡಬೇಕು, ಸಿದ್ದರಾಮಯ್ಯನವರ ಬೆಂಬಲಿಗರ ಎದೆಯಲ್ಲಿ ಇದು ಮೂಡಬೇಕು. ಈ ಕಿಚ್ಚಿನಿಂದ ಕಾಂಗ್ರೆಸ್ ಮುಂಬರುವಂತ 2028 ಚುನಾವಣೆಯಲ್ಲಿ ನೆಲ ಕಚ್ಚಬೇಕು. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಮಣ್ಣು ಮೂಡುತ್ತೆ, ನೆಲ ಕಚ್ಚುತ್ತೆ. DKಗೆ ಸರ್ಕಾರಕ್ಕೆ ತರುವಂತಹ ಶಕ್ತಿ ಇಲ್ಲ, ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಶಕ್ತಿ ಇಲ್ಲ ಅಂತ ತೋರಿಸಬೇಕು. ಇದು ಸಿದ್ದರಾಮಯ್ಯನವರ ಸೇಡು ಮತ್ತು ಶಕ್ತಿ ಪ್ರದರ್ಶನ ಅನ್ನುವ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ರಾಜಕೀಯವಾಗಿ. ಬೆಂಬಲಿಗರು ಆಡ್ತಾ ಇರುವಂತಹ ಮಾತುಗಳು, ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಹೇಳ್ತಾ ಇರುವಂತಹ ಮಾತುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗ DKಗೆ ಟೆನ್ಷನ್ 28ಕ್ಕೆ ಅಧಿಕಾರ ಬರದೇ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕರೆಸತ್ತೆ, ಏನಪ್ಪ ಇದು ಅಂತ ಕೇಳುತ್ತೆ. ಅದರ ಮುಂದಿನ ಬೈ ಎಲೆಕ್ಷನ್ ಚುನಾವಣೆಗಳಲ್ಲಿ ಬೇರೆಯವರಿಗೆ ಅಧಿಕಾರ ವ್ಯವಸ್ಥೆ ಹಂಚಿಕೆ ಮಾಡುತ್ತೆ. DK ಆಗ ಸುಮ್ಮನೆ ಕೈ ಕಟ್ಟಿ ಕೂರ್ಬೇಕಾಗುತ್ತೆ. ಇದು DK ಶಿವಕುಮಾರ್ ಅವರ ಟೆನ್ಷನ್. ಇನ್ನು ಸಿದ್ದರಾಮಯ್ಯ ಆರಾಮಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ, ತಮ್ಮ ಶಕ್ತಿಯನ್ನ ಕಟ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ನಡೆದಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ವ್ಯವಸ್ಥೆ ಹೀಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಸೇಡಿಗೆ ಸೇಡು ಅನ್ನುವ ರೀತಿಯಲ್ಲಿ ಸಡ್ಡು ಹೊಡೆದು ನಿಂತ್ಕೊಳ್ತಾ ಇರೋದು. ಇದು ವ್ಯವಸ್ಥೆ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು. ಮತ್ತಷ್ಟು ರಾಜಕೀಯದ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರುತ್ತೆ YGM ಸರ್ಕಾರ. ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ನಿಮ್ಮನ್ನ. ನಮಸ್ಕಾರ.